ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರೀ ಇನ್ ದ ವರ್ಲ್ಡ್. ಹೌದು ಸ್ನೇಹಿತರೆ, ಭಾರತದಲ್ಲಿ ಸಾವಿರಾರು ಜಾತಿ ಮರಗಳು ಸಸ್ಯಗಳು ಕಂಡು ಬರುತ್ತವೆ. ಈಶಾನ್ಯ ಭಾರತದ ಪ್ರದೇಶವನ್ನ ಅದರ ಜೀವ ವೈವಿಧ್ಯತೆಯಿಂದಾಗಿ ಹಾಟ್ ಸ್ಪಾಟ್ ಪ್ರದೇಶವೆಂದು ಪರಿಗಣಿಸಲಾಗಿದೆ. ಇದು ಅನೇಕ ರೀತಿ ಪ್ರಾಣಿ ಮತ್ತು ಸಸ್ಯಗಳ ಸ್ಥಳವಾಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ದುಬಾರಿ ಮರ ಎಂದರೆ ಶ್ರೀಗಂಧ, ರಕ್ತಚಂದನ ಮರವನ್ನ ಕರೆಯುತ್ತೇವೆ. ಆದ್ರೆ ಅದಕ್ಕಿಂತಲೂ ದುಬಾರಿಯಾದ ಮರ ಒಂದಿದೆ. ಈಶಾನ್ಯ ಭಾರತದ ಉತ್ತಮ ಸ್ಥಳೀಯ ಸಸ್ಯವಾಗಿದ್ದು ಇದನ್ನು ಗಾಡ್ ಆಫ್ ದ ಟ್ರೀ ಎಂದು ಕರೆಯುತ್ತಾರೆ. ಈ ಭಾಗದಲ್ಲಿ ಮೊದಲ ಬಾರಿಗೆ ಅಗರ್ವುಡ್ ಕೃಷಿಯನ್ನ ಪ್ರಾರಂಭಿಸಲಾಗಿದೆ. ಇದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಇದರ ನರ್ಸರಿಯನ್ನು ಸಹ ಸಿದ್ಧಪಡಿಸಲಾಗಿದೆ. ಅಲ್ಲಿಂದ ಇದರ ಸಸ್ಯವನ್ನ ರೈತರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ. ಈಶಾನ್ಯ ಭಾರತದಲ್ಲಿ ನೆಲೆಗೊಂಡಿರುವ ತ್ರಿಪುರದ ರಾಜಧಾನಿ ಅಗರ್ತಲಾದಲ್ಲಿ ಅಗರ್ವುಡ್ ಎಂಬ ಮರವನ್ನ ಹೆಚ್ಚಾಗಿ ಬೆಳೆಸಲಾಗುತ್ತದೆ. ಇದೀಗ ಈ ಅಗರ್ವುಡ್ ಉತ್ತರ ಪ್ರದೇಶದಲ್ಲಿಯೂ ಕಾಣಸಿಗುತ್ತದೆ. ಅಗರ್ವುಡ್ ಮರದಿಂದ ಅಮೂಲ್ಯವಾದ ಪೀಠೋಪಕರಣಗಳನ್ನ ತಯಾರಿಸಲಾಗುತ್ತದೆ. ಇದನ್ನ ಸುಗಂಧ ದ್ರವ್ಯಗಳು, ಊದುಬತ್ತಿ ಕಡ್ಡಿಗಳನ್ನು ತಯಾರಿಸಲು ಸಹ ಬಳಸಲಾಗುತ್ತದೆ. ಈ ಮರದ ಬೆಲೆ ತುಂಬಾ ಹೆಚ್ಚಿರುವುದಕ್ಕೆ ಇದೇ ಕಾರಣ. ಈ ಮರವು ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಗ್ರಾಂಗೆ 2 ಲಕ್ಷ ರೂಪಾಯಿಗಳಿಂದ 73 ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗುತ್ತದೆ. ಈ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಎಂದು ಜನರು ಹೇಳ್ತಾರೆ. ಇದೇ ಕಾರಣಕ್ಕೆ ಇದನ್ನ ಮರಗಳ ದೇವರು ಎಂದು ಕರೆಯಲಾಗುತ್ತದೆ. 8 ವರ್ಷಗಳ ಪೂರ್ಣಗೊಳಿಸಿದ ನಂತರ ಅಗರ್ವುಡ್ ಸಸ್ಯಕ್ಕೆ ಪರಾವಲಂಬಿಯನ್ನ ಪರಿಚಯಿಸಲಾಗುತ್ತದೆ. ಸೋಂಕಿನ ನಂತರ ಈ ಸಸ್ಯದಿಂದ ರಾಳು ಹೊರಬರುತ್ತದೆ. ಈ ರಾಳು ಕಪ್ಪು ಬಣ್ಣದಲ್ಲಿ ಘನವಾಗಿರುತ್ತದೆ. ಈ ರಾಳು ಹೊರಬರುವ ಮರದ ಭಾಗವಾಗಿದ್ದು ಅತ್ಯಂತ ಮೌಲ್ಯಯುತವಾಗಿರುತ್ತದೆ. ಈ ಪ್ರಕ್ರಿಯೆಯು ನಡೆಯಲು 2 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಮರದ ಕಪ್ಪು ದ್ರವದ ಹೊರಬರಲು ಪ್ರಾರಂಭಿಸಿದ ತಕ್ಷಣ ವ್ಯಾಪಾರಿಗಳು ರೈತರಿಂದ ಅಗರ್ವುಡ್ ಗಿಡವನ್ನ ಬುಕ್ ಮಾಡ್ತಾರೆ. ಇಲ್ಲ ರೈತರು ಲಾಭ ಪಡೆಯಲು ಪ್ರಾರಂಭಿಸುತ್ತಾರೆ. ಅಂತ ಮರದ ಕೃಷಿ ಬಹಳ ಅಮೂಲ್ಯವಾಗಿದೆ. ಅದಕ್ಕಾಗಿ ವ್ಯಾಪಾರಿಗಳು ಸ್ವತಃ ರೈತರನ್ನ ಹುಡುಕ್ತಾರೆ ಮತ್ತು ಅದರ ಬೆಲೆಯನ್ನ ನಿಗದಿಪಡಿಸ್ತಾರೆ.